ಸ್ನೇಹಿತರೆ, ನನಗೆ ತುಂಬಾ ಜನರು ಕಮೆಂಟ್ ಮಾಡ್ತಿರೋದೇನಂತಂದ್ರೆ, ಈ ಒಂದು ಮೈಕ್ರೋ ಫೈನಾನ್ಸ್ ಏನಿದೆ, ಈ ಒಂದು ಮೈಕ್ರೋ ಫೈನಾನ್ಸ್ ಅಲ್ಲಿ ಈ ಒಂದು ಸಾಲನ ತಗೊಂಡಿರ್ತೀರಾ, ಆ ಒಂದು ಸಾಲನ ನಿಮ್ಗೆ ಮರುಪಾವತಿನ ಮಾಡೋದಕ್ಕೆ ಸಾಧ್ಯ ಆಗದಿರುವಂತ ಸಂದರ್ಭಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ಮೈಕ್ರೋ ಫೈನಾನ್ಸರು ಈ ಒಂದು ಮನೆಗೆ ಬರುವಂತದ್ದು, ಮನೆಗೆ ಬಂದು ಸಾಲ ವಸೂಲಾತಿ ಮಾಡೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರೋದು, ಮತ್ತೆ ಈ ಒಂದು ಹಲ್ಲೆ ಮಾಡೋದಕ್ಕೆ ಮುಂದಾಗುವಂತದ್ದು, ಈ ರೀತಿಯಾಗೆಲ್ಲ ಮಾಡದೇ ಇರುವಂತದ್ದು ನಿಮಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ಈ ಒಂದು ಸುಗ್ರೀವಾಜ್ಞೆನೂ ಕೂಡ ತಗೊಬಂದಿದ್ರು ಒಂದು ಸರ್ಕಾರದಿಂದ. ಆ ಒಂದು ಸುಗ್ರೀವಾಜ್ಞೆನೂ ಕೂಡ ಲೆಕ್ಕಿಸದೆ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಈ ಒಂದು ಮನೆ ಬಾಗಿಲಿಗೆ ಬರುವಂತದ್ದು, ಮತ್ತೆ ಈ ಒಂದು ಹಲ್ಲೆ ಮಾಡೋದಕ್ಕೆ ಮುಂದಾಗುವಂತದ್ದು, ಮತ್ತೆ ಅವಾಚ್ಯ ಶಬ್ದಗಳಿಂದ ನಿನ್ಸುವಂತದ್ದು, ಮತ್ತೆ ಒಂದು ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ ಹಾಕುವಂತದ್ದು, ಅಂದ್ರೆ ಇವರು ಸಾಲ ತಗೊಂಡಿದ್ದಾರೆ ಅಂತ ಸ್ಟಿಕ್ಕರ್ ಹಾಕುವಂತದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಸುಗ್ರೀವಾಜ್ಞೆ ಬಂದ ನಂತರದಲ್ಲಿ ನಿಮ್ಗೆ ಗೊತ್ತಿರಬಹುದು ಏನಂತಂದ್ರೆ, ಈ ಒಂದು ಯಾವುದೇ ರೀತಿಯಾದ ಒಂದು ಮರುಪಾವತಿ ಮಾಡೋದಕ್ಕೆ ಈ ಒಂದು ಕಿರುಕುಳ ಕೊಟ್ರೆ, ಸೊ ಅದಕ್ಕೆ ನೀವು ಹೋಗಿ ನಿಮ್ಮ ಒಂದು ಹತ್ತಿರದ ಒಂದು ಪೊಲೀಸ್ ಠಾಣೆಗೆ ಹೋಗಿ ನೀವು ದೂರನ್ನ ದಾಖಲಿಸಬಹುದು, ಕಂಪ್ಲೇಂಟ್ ನ ಕೊಡ್ಬೋದು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ನಿಮ್ಗೆ ಅವರಿಗೆ 10 ವರ್ಷದವರೆಗೆ ಜೈಲ್ ಕೂಡ ಶಿಕ್ಷೆ ಆಗುತ್ತೆ. ಅದೇ ರೀತಿಯಾಗಿ 5 ಲಕ್ಷದವರೆಗೆ ದಂಡ ಕೂಡ ಕಟ್ಟಬೇಕಾಗುತ್ತೆ ಅವರು. ಆದ್ರೆ ಅವರು ಏನಾದ್ರೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸರ್ ಏನ್ ಸಾಲ ಕೊಟ್ಟಿರ್ತಾರೆ, ಅವರು ಈ ಒಂದು ರಿಜಿಸ್ಟರ್ ಆಗಿರ್ಬೇಕಾಗುತ್ತೆ. ಈ ಒಂದು RBI ಏನಿದೆ, ಆ ಒಂದು RBI ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ. ಮತ್ತೆ RBI ರಿಜಿಸ್ಟರ್ ಆಗಿರುವಂತ ಈ ಒಂದು ಮೈಕ್ರೋ ಫೈನಾನ್ಸ್ ಗಳೇನಾದ್ರೂ ಇದ್ರೆ ಅಂತ ಒಂದು ಕಂಪ್ನಿಗಳಲ್ಲಿ ನೀವು ಸಾಲ ತಗೊಂಡ್ರೆ ತೊಂದರೆ ಇಲ್ಲ. ಆದ್ರೆ ಯಾವುದೇ ರೀತಿಯಾದ ಒಂದು ರಿಜಿಸ್ಟರ್ ಕೂಡ ಆಗೋದಿಲ್ಲ, ಮತ್ತೆ ಈ ಒಂದು RBI ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡೋದಿಲ್ಲ, ಆ ರೀತಿಯಾದ ಒಂದು ಫೈನಾನ್ಸ್ ಗಳೇನಾದ್ರೂ ಇದ್ರೆ ಆ ಒಂದು ಸಂದರ್ಭದಲ್ಲಿ ಅವ್ರೇನಾದ್ರೂ ಕೂಡ ಕಿರುಕುಳ ಕೊಡ್ತಾ ಇದ್ರೆ ನೀವು ಇಮಿಡಿಯೇಟ್ ಆಗಿ ಹೋಗಿ ನಿಮ್ಮ ಹತ್ತಿರದ ಒಂದು ಪೊಲೀಸ್ ಠಾಣೆಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಒಂದು ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ಅವರ ಒಂದು ಹಾವಳಿನ ತಡೆಯೋಕ್ಕಾಗದೆ ಈ ಒಂದು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ ನಂತರನೂ ಕೂಡ ಆ ರೀತಿಯಾಗಿ ಏನಾದ್ರೂ ಕೂಡ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನೀವು ಇಮಿಡಿಯೇಟ್ ಆಗಿ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಂತ ನಾನು ಎಲ್ಲಾ ಒಂದು ವಿಡಿಯೋಗಳಲ್ಲೂ ಕೂಡ ಹೇಳಿದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ, ಈ ಒಂದು ಏನು ಮೈಕ್ರೋ ಫೈನಾನ್ಸ್ ಸಾಲ ಏನು ಮನ್ನಾ ಆಗಿದೆ ಅಂತ, ಮನ್ನಾನು ಕೂಡ ಆಗುತ್ತೆ. ಯಾಕಂತಂದ್ರೆ ಈ ಒಂದು ರಿಜಿಸ್ಟರ್ ಆಗದೆ ಇರುವಂತ ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಇದ್ರೂ ಕೂಡ ಆ ಒಂದು ನೀವು ಸಾಲನ ತಗೊಂಡು ಮತ್ತೆ ಈ ಒಂದು ಕಿರುಕುಳನ ಅನುಭವಿಸ್ತಾ ಇದ್ರೆ ಆ ಒಂದು ಸಾಲನು ಕೂಡ ಮನ್ನಾ ಆಗುವಂತದ್ದು. ಅದೇ ರೀತಿಯಾಗಿ ಈ ಒಂದು ರಿಜಿಸ್ಟರ್ ಆಗದೆ ಇರುವಂತ ಮೈಕ್ರೋ ಫೈನಾನ್ಸ್ ಯಾವುದೇ ಇದ್ರೂ ಕೂಡ ಅಂತವ್ರಿಗೆ ಈ ಒಂದು ಶಿಕ್ಷೆನೂ ಕೂಡ ಆಗುತ್ತೆ, 10 ವರ್ಷದವರೆಗೆ ಶಿಕ್ಷೆ ಕೂಡ ಆಗುತ್ತೆ, 5 ಲಕ್ಷದವರೆಗೆ ಈ ಒಂದು ದಂಡನು ಕೂಡ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮ್ಗೆ ಇಂತಿಷ್ಟು ಪರ್ಸೆಂಟ್ ಅಂತ ಮಾತ್ರ ಅವರು ಈ ಒಂದು ಬಡ್ಡಿಗಳನ್ನ ಹಾಕೋದಿಕ್ಕೆ ಸಾಧ್ಯ ಇವಾಗ. ಯಾಕಂತಂದ್ರೆ ಈ ಒಂದು ರಿಜಿಸ್ಟರ್ ಆಗಿರುವಂತ ಮೈಕ್ರೋ ಫೈನಾನ್ಸ್ ಏನಿದೆ ಅದಕ್ಕೆ ಈ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ ನಂತರದಲ್ಲಿ ಇಂತಿಷ್ಟೇ ಸಾಲಗಳನ್ನ ಕೊಟ್ಟು ಇಂತಿಷ್ಟೇ ಬಡ್ಡಿಗಳನ್ನ ಕೂಡ ತಗೋಬೇಕು ಅನ್ನೋದು ಕೂಡ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಹೊರಡಿಸಿದ್ದಾರೆ. ಅದನ್ನು ಕೂಡ ಮೀರಿ ಏನಾದ್ರು ಕೂಡ ಈ ಒಂದು ಅತಿ ಹೆಚ್ಚು ಬಡ್ಡಿ ಹಾಕುವಂತದ್ದು ರೀತಿಯಾಗೆಲ್ಲ ಏನಾದ್ರು ಸಮಸ್ಯೆ ಇದ್ದು ಅಥವಾ ಅವ್ರೇನಾದ್ರು ಕಿರುಕುಳ ಕೊಡ್ತಾ ಇದ್ರೆ ಅಂತವ್ರು ಇಮಿಡಿಯೇಟ್ ಆಗಿ ಹೋಗಿ ನೀವು ನಿಮ್ಮ ಒಂದು ಹತ್ತಿರದ ಒಂದು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಅವರು ಕೂಡ ಆಕ್ಷನ್ ನ ತಗೊಳ್ತಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಗೋಡೆಗಳಿಗೆ, ನಿಮ್ಮ ಬಾಗಿಲುಗಳಿಗೆ ಏನು ಸ್ಟಿಕ್ಕರ್ ಗಳನ್ನ ಅಂಟಿಸುವಂತದ್ದು, ಅಂದ್ರೆ ಸಾಲನ ತಗೊಂಡಿದ್ದಾರೆ ಅಂತ ಅಂಟಿಸುವಂತದ್ದು, ಮತ್ತೆ ಈ ಒಂದು ಯಾವುದೇ ರೀತಿಯಾದ ಜಮೀನು ಅಥವಾ ಈ ಒಂದು ಒಡವೆಗಳನ್ನ ಅಳವಡಿಸಿಕೊಳ್ಳುವಂತದ್ದು, ಈ ರೀತಿಯಾಗೂ ಕೂಡ ಮಾಡೋದಿಕ್ಕೆ ಅವಕಾಶ ಇಲ್ಲ. ಆ ರೀತಿಯಾಗಿ ಕೂಡ ಮಾಡೋದಿಕ್ಕೆ ಅವಕಾಶ ಇರೋದಿಲ್ಲ. ನೀವು ಅದನ್ನು ಕೂಡ ನೀವು ಇಮಿಡಿಯೇಟ್ ಆಗಿ ದೂರನ್ನ ದಾಖಲಿಸಬೇಕಾಗುತ್ತೆ. ಓಕೆ ಸ್ನೇಹಿತರೆ, ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ ನನಗೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಧೈರ್ಯವಾಗಿ ಈ ಒಂದು ಸಾಲಗಳ ಒಂದು ಕಿರುಕುಳನ ಎದುರಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.